ಬಿಜೆಪಿ ಅವ್ರನ್ನೇ ಕೇಳೋಣ. ವಿರೋಧ ಪಕ್ಷನವರು ಕಿಡ್ನಾಪ್ ಆಗಿದೆಯಾ, ಕಳೆದೋಗ್ಬಿಟ್ಟಿದ್ಯಾ ರಾಜ್ಯದಲ್ಲಿ? ಅಧಿಕಾರ ಹಸ್ತಾಂತರ ಅನ್ನೋ ಕುರುಕ್ಷೇತ್ರ ನಡೀತಾ ಇದೆ. ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ರು ಮಾತಾಡಿದ್ ಬಿಟ್ರೆ ಎಲ್ರಿ ಇದ್ದೀರಿ ನೀವು, ಕಳ್ದು ಹೋಗ್ಬಿಟ್ಟಿದ್ದೀರಾ ಅಂತ ಕೇಳ್ತಾರೆ. ಏನಂತೀರಾ ಮೇಡಮ್? ಯಾವತ್ತೂ ಏನಂತಾರೆ, ಜವಾಬ್ದಾರಿತ ವಿರೋಧ ಪಕ್ಷವಾಗಿ ವಿರೋಧ ಪಕ್ಷದ ರಾಜ್ಯಾಧ್ಯಕ್ಷರಾಗ್ಬೋದು, ನಾಯಕರಾಗ್ಬೋದು ನಡ್ಕೊಂತಾ ಇರೋದು. ಆದ್ರೆ ಇಲ್ಲಿ ನಾವು ನಿಮ್ಮ ಪ್ರಶ್ನೆ ಡೈರೆಕ್ಟ್ ಅಧಿಕಾರ ಹಸ್ತಾಂತರದ ಬಗ್ಗೆ ನಿಮ್ಮ ಪಾತ್ರ ಏನ್ ಸರ್ ವಿರೋಧ ಪಕ್ಷದವರಾಗಿ? ನಾವೇನ್ ಅಧಿಕಾರ ಹಸ್ತಾಂತರ ಮಾಡ್ತಾ ಇಲ್ಲ. ಅವ್ರ 3 ವರ್ಷದ ಸಾಧನೆ ನೀವು ಅವ್ರನ್ನ ಏನಂತ ಕೇಳಿದ್ರಿ? 3 ವರ್ಷದ ಸಾಧನೆ ಅಧಿಕಾರ ಹಸ್ತಾಂತರ ಇವತ್ತಾಗತ್ತ ನಾಳೆ ಆಗತ್ತ ಅಂತ ಡೇ 1 ಇಂದ ಆಗಿರೋದು. ನೀವೇನ್ ಮಾಡ್ತಾ ಇದೀರಿ? ಪ್ರಶ್ನೆ ಮಾಡ್ದಂಗೆ ಜನರಿಗೆ ಅಭಿಪ್ರಾಯ ಮೂಡಿಸ್ತಾ ನೀವೇನ್ ಮಾಡ್ತಾ ಇದೀರಿ? ನಾವು ಅದೇ ಸಿದ್ದರಾಮಯ್ಯ ಹೊರಗೋಗ್ತಾ ಇರೋಂತ ಸಿದ್ದರಾಮಯ್ಯನ ಕೇಳ್ತಾ ಇದ್ದೀವಿ. ಸಿದ್ದರಾಮಯ್ಯನವರೇ, ಆ 5,000 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಕೊಟ್ಟಿದ್ದಂಥದ್ದು ಎಲ್ಲಿ? ಉತ್ತರ ಕೊಟ್ಬಿಟ್ಟು ಹೋಗಿ ಅಂತಂದ್ರೆ ಉತ್ತರ ಇಲ್ಲ. 89 ಕೋಟಿ ರೂಪಾಯಿ ವಾಲ್ಮೀಕಿ ಹಗರಣದಲ್ಲಿ ಯಾರ್ಯಾರ ಜೇಬಿಗಾಯ್ತು, ವಾಪಸ್ ಬಂತ, ಯಾಕೆ ಹೋಯ್ತು ನಿಮ್ಮ ಕಾಲಾವಧಿಯಲ್ಲಿ, ಯಾಕೆ ಅಂತ ಅನ್ಬಿಟ್ಟು ನೀವು ಸದನದಲ್ಲಿ ಹೇಳಿದಂಥದ್ದನ್ನ ಉತ್ತರ ಕೊಟ್ಟಿಲ್ಲ. ಮೂಡ ಹಗರಣದಲ್ಲಿ ನಾನೇನು ಮಾಡಿಲ್ಲ ಅಂತ ಅನ್ಬಿಟ್ಟು 65 ಕೋಟಿ ಅವರು ಇದಕ್ಕೆ ಕ್ಲೇಮ್ ಮಾಡ್ಕೊಂಡು 14 ಸೈಟ್ ವಾಪಸ್ ಕೊಟ್ಟಿದ್ದಂಥದ್ದು ಉತ್ತರ ಕೊಟ್ರ? ಹೆಂಗೆ ತಪ್ಪಿಸ್ಕೊಂಡು ಹೋದ್ರಿ ಇವತ್ತು? ಮೇಡಮ್, ಇದು ಚೇಂಜ್ ಆಫ್ ಫೇಸಸ್ ಆಯ್ತೇ ಹೊರತು ಚೇಂಜ್ ಆಫ್ ಕರಪ್ಷನ್ DNA ಆಗೇ ಇಲ್ಲ. ಇಟ್ ರಿಮೈನ್ಸ್ ದ ಸೇಮ್. ಅವ್ರ ಜನರಿಗೆ ಉತ್ತರ ಕೊಡಬೇಕಾಗತ್ತೆ. ನೀವು 3 ವರ್ಷದ ಏನ್ ಲೆಕ್ಕಾಚಾರ ಒಂದಾಯ್ತು, ಈ 2ನೇ ಲೆಕ್ಕಾಚಾರ, ಈ ಅವಧಿಯ ಲೆಕ್ಕಾಚಾರ ನೀವೇನ್ ಮಾಡ್ತೀರಾ ಅಂತ ಅಂದ್ಬಿಟ್ಟು 3 ವರ್ಷದಿಂದ ನಾವು ಮಳೆ ಬಂದಾಗ ತಾವು ಮಾತಾಡಿದ್ರೆ ನಾವು ಮಾತಾಡಿದ್ದೀವಿ. ಬಿಜೆಪಿ ಕಾಲದಲ್ಲಿ ಗುಂಡಿ ಬಿದ್ದಿತ್ತು ಅಂತ ಹೇಳಿದ್ರು. 3 ವರ್ಷದಿಂದನೂ ಅದೇ ಗುಂಡಿ ಮುಚ್ತಾ ಇದ್ದಾರೆ, ಅದೇ ಗುಂಡಿ 1 ಲಕ್ಷ ಕೊಡ್ತಾ ಇದ್ದಾರೆ. ಗುಂಡಿ ಮುಚ್ಚಕ್ಕಾಗದೇ ಇರೋಂಥ ಸರ್ಕಾರ ಯಾವ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾರೆ? ಕುಮಾರ್ ಅವರೇ, ನನ್ನ ಪ್ರಶ್ನೆ ತುಂಬಾ ನೇರ ಮತ್ತು ಸರಳ. ಅವ್ರು ಏನು ಮಾಡಿಲ್ಲ ಅದ್ರ ಬಗ್ಗೆ ಡೆಫಿನೆಟ್ಲಿ ಚರ್ಚೆ ಮಾಡೋಣ. ಇವತ್ತಿನ ಡಿಬೇಟ್ ಇರೋದೇ ಅದಕ್ಕೆ. ಅಧಿಕಾರ ಹಸ್ತಾಂತರ ಅನ್ನೋ ಕುರುಕ್ಷೇತ್ರ ಮಹಾಭಾರತ ಎಲ್ಲ ನಡೀತಾ ಇದ್ರು, ನೀವು ಇನ್ನೂ ಚಳಿ ಬಿಟ್ಟು ಬರಲ್ಲ, ಬೆಡ್ಶೀಟ್ ಅಥವಾ ಕಂಬಳಿ ಹೊತ್ಕೊಂಡು ಕುತ್ಕೊಳ್ತೀರಿ, ಅದ್ರ ಬಗ್ಗೆ ಚರ್ಚೆನೇ ಮಾಡಲ್ಲ ಒಬ್ರು ಅಂದ್ರೆ ನಿಮ್ಮಲ್ಲಿ ಏನ್ ಹೋಗ್ಲಿ ಏನ್ ನಾಯಕತ್ವ ಅನ್ನೋದು ಇದೆಯಾ ವಿರೋಧ ಪಕ್ಷದಲ್ಲಿ? ಖಂಡಿತವಾಗ್ಲೂ ಮೇಡಮ್, ನಾಯಕತ್ವ ಇರೋದಕ್ಕೇನೆ ನಾವು ಇಷ್ಟು ಧೈರ್ಯವಾಗಿ ರಾಜ್ಯಾಧ್ಯಕ್ಷರು ಮುಂದುವರಿತಾರೋ ಅಥವಾ ಬದಲಾಯಿಸ್ತಾರ? ನಿಮಗೆ ಗೊತ್ತಿಲ್ಲ. ಮೇಡಮ್, ಇವತ್ತು ರಾಜ್ಯಾಧ್ಯಕ್ಷರು BY ವಿಜೇಂದ್ರ ಅವರೇನೆ ನಡೆಸ್ಕೊಂತ ಇರುವಂತದ್ದು. ಇಡೀ ಸಂಘಟನಾತ್ಮಕವಾಗಿ ಕರ್ನಾಟಕದ ಸಂಘಟನಾತ್ಮಕ ಏನೇನು ಆರ್ಗನೈಸೇಷನ್ಸ್ ವರ್ಕ್ ಇದೆ ಅದನ್ನ ಹೇಳ್ಸಿ ನೋಡೋಣ. ಅವರೇ ವಿಜೇಂದ್ರ ಅವರೇ ಮುಂದುವರಿತಾರೆ ಅಂತ ಎಲ್ಲ ಬಿಜೆಪಿ ಅವರು ಒಟ್ಟಾಗಿ ಹೇಳಿ ನೋಡೋಣ, ಒಪ್ಕೊಳ್ಳಿ ನೋಡೋಣ. ಮೇಡಮ್, ಅವರ ಅವಧಿ ನಾಲ್ಕನೇ ಬೆಲೆ ಕೊಡ್ತಾ ಇಲ್ವಲ್ಲ ನಿಮ್ಗಳಿಗೆ? ಅಕ್ಕಪಕ್ಕದಲ್ಲಿರೋ ಎಲ್ಲ ರಾಜ್ಯಾಧ್ಯಕ್ಷರನ್ನು ಬದಲಾಯಿಸ್ತಾರೆ, ಇಲ್ಲಿ ಇವರೇ ಮುಂದುವರಿತಾರ ಅಥವಾ ಬದಲಾಯಿಸ್ತೀವ? ಮಾತಾಡೋಲ್ಲ, ಯಾಕೆ ನಿಮ್ಮನ್ನು ಮರ್ತು ಬಿಟ್ಟಿದ್ದಾರೆ ಅಂತ? ಯಡಿಯೂರಪ್ಪನವರ ಅಭಿಮಾನೋತ್ಸವಕ್ಕೆ ರಾಜ್ಯದ ಎಲ್ಲಾ ಜನರು ಬಂದು, ಅಮಿತ್ ಶಾ ಅವರು ಬಂದು ಆಶೀರ್ವಾದ ಮಾಡಿದಂತದ್ದು ಯಾವ ನಾಯಕತ್ವ ಮಾಡಿದಂತದ್ದಲ್ಲಿ ಅದನ್ನು ಒಪ್ಕೋಬೇಕಾಗುತ್ತೆ. ರಾಜ್ಯಾಧ್ಯಕ್ಷರನ್ನ ಅವ್ರನ್ನೇ ಮುಂದುವರಿಸ್ತಾರೆ ಅಂತ ಅವಾಗ್ಲಾದ್ರೂ ಒಂದು ಸಂಘಟನೆ ಅವ್ರನ್ನ 3 ವರ್ಷದ ಕಾಲ ಮಾಡಿದಂತದ್ದು, ಆ ಅವಧಿ ನವೆಂಬರ್ ವರೆಗೂ ಇರುವಂತದ್ದು. ಅದ್ ಬಂದ್ಮೇಲೆ ನಾವು ವಿಲ್ ಟೇಕ್ ಎ ಕಾಲ್. ಅವ್ರ ಅವಧಿವರೆಗೂ ಇರಬೇಕಲ್ಲ ಅದಲ್ಲಿ. ಬರ್ತೀರಿ. JDS ಅವರು ಮಾತಾಡಿ ಸರ್. ನೀವು ಮೈತ್ರಿ ಎಲ್ಲಿ ತನಕ ಬಂತು? ಅಧಿಕಾರ ಹಸ್ತಾಂತರದ ಬಗ್ಗೆ ನಿಮ್ಮಿಬ್ಬರ ಒಗ್ಗಟ್ಟು ಹೆಂಗ್ ಕಾಣಿಸ್ತಾ ಇದೆ? ನೋಡಿ ಮೇಡಮ್, ಅಧಿಕಾರ ಹಸ್ತಾಂತರ ಅನ್ನೋದು ಕಾಂಗ್ರೆಸ್ನ ಅವ್ರದ್ದು ಒಂದು ಸ್ವಂತಿಕೆ. ಅದು ಯಾಕೆಂದ್ರೆ ಅವ್ರದ್ದು 138 ಮ್ಯಾಂಡೇಟ್ ಇದೆ. ಅವ್ರು ಅದ್ರಲ್ಲಿ ಯಾರು ಆದಿಲೋಗದ ಯಾರನ್ನು ಬೇಕಾದ್ರೂ ಕರ್ಕೊಂಡ್ಬಂದೆ ಅವ್ರು ಮುಖ್ಯಮಂತ್ರಿ ಮಾಡ್ಕೊಳ್ಳಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಆದ್ರೆ ನಾವಿವತ್ತೇನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ 3 ವರ್ಷದಲ್ಲಿ ವಿರೋಧ ಪಕ್ಷಕ್ಕಿಂತ ಜಾಸ್ತಿ ಮಾತಾಡೋದು ಯಾರಪ್ಪ ಅಂತ ನಿಮ್ಗೆ ಗೊತ್ತಿದೆ. ರಾಯಾರೆಡ್ಡಿ ಅವ್ರು ಏನ್ ಮಾತಾಡಿದ್ರು, ಶಿವಗಂಗಾ ಏನ್ ಮಾತಾಡಿದ್ರು, ಗವಿಯಪ್ಪ, ಪಾಟೀಲ್ರು, ಇವರೆಲ್ಲರೂ ಸಹ ಇವ್ರ ಗ್ಯಾರಂಟಿಗಳ ವಿರುದ್ಧನೇ ಟೀಕಾ ಪ್ರಹಾರ ಮಾಡಿದವರು. ದುಡ್ಡಿಲ್ಲ ಖಜಾನಲ್ಲಿ ಅಂತ ನಾವೆಲ್ಲ ಹೇಳಿದ್ದು. ಆದ್ರೆ ಖಜಾನಲ್ಲಿ ದುಡ್ಡಿಲ್ಲ ಅಂತ ಹೇಳಿದ ತಕ್ಷಣ ನಾವು ಸಹ PILಗೆ ಮಾರು ಹೋಗಿದ್ದೀವಿ. ನೀವು ಹೇಳ್ತಾ ಇದ್ದೀರಿ ಇವತ್ತು ಅಧಿಕಾರ ಹಸ್ತಾಂತರದ ಬಗ್ಗೆ ನೀವೇನು ಮಾತಾಡ್ತಾ ಇಲ್ಲ ಅಂತೇಳಿ. ನೋಡಿ, ಇವತ್ತು ಇಲ್ಲಿ ಏನು ಡ್ರಾಮಾ ನಡೀತಾ ಇದೆ ಅಂತೇಳಿ ಕರ್ನಾಟಕದ ಪ್ರತಿಯೊಬ್ಬ ರಾಜ್ಯದ ಯುವಕರಿಂದ ಹಿಡ್ಕೊಂಡು ಜನಜೆ ಎಲ್ಲರಿಗೂ ಗೊತ್ತಿದೆ. ಇವರೇನು ಅಂತ ಹೇಳಿದ್ರೆ, DK ಶಿವಕುಮಾರ್ ಏನೋ ಮಹಾನ್ ದೊಡ್ಡ ಈ ದೇಶದ ದೇವ್ರು ಬಂದ್ಬಿಟ್ಟಿದ್ದಾರೆ, ಕರ್ನಾಟಕವನ್ನು ಉದ್ಧಾರ ಮಾಡ್ಬಿಡ್ತಾರೆ. ಪ್ರಜಾವಾಣಿಲಿ ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ ಬರೆದಿದ್ದಾರೆ, ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲೆಲ್ಲ. ಈ ವರ್ಷ ಎಷ್ಟು ಸಾವಿರ ರೈತರು ಆತ್ಮಹತ್ಯೆ ಆಗಿದ್ದಾರೆ, ಎಷ್ಟು ಸಾವಿರ ರೈತರು ಬೀದಿಗೆ ಬಂದಿದ್ದಾರೆ, ಎಷ್ಟು ಜನರಿಗೆ ಇವತ್ತು ನೀವು ಅಕ್ಕಿ ಕೊಡ್ತಾ ಇಲ್ಲ, ಎಷ್ಟು ಜನರಿಗೆ ಇವತ್ತು ನೀವು 27 ವಸ್ತುಗಳ ಮೇಲೆ ದಿನನಿತ್ಯ ಪ್ರಹಾರ ಮಾಡಿದ್ದೀರಾ. ಇವೆಲ್ಲವನ್ನ DK ಶಿವಕುಮಾರ್ ಸಾಹೇಬ್ರು ಬಂದ ತಕ್ಷಣ ನಾವ್ ಯಾರು ಅಕ್ಷಯ ಪಾತ್ರ ತಂದ್ಬಿಟ್ಟವ್ರಪ್ಪ. DK ಶಿವಕುಮಾರ್ ಸಾಹೇಬ್ರು ನಾವೆಲ್ಲ ಏನ್ ಮೇಕೆದಾಟು ಬೆಳಿಗ್ಗೆ ನೀರು ಹರಿದು ಹೊಟ್ಟೋಗುತ್ತೆ, ನಾವೆಲ್ಲ ಒಳ್ಳೆ ಬೆಳೆ ಬೆಳಿತೀವಿ, ರೈತರು ಉದ್ಧಾರ ಆಗ್ತಾರೆ. ಒಬ್ರು ಕೃಷಿ ಮಂತ್ರಿ ಹೇಳ್ತಾವ್ರೆ, ಓಹೋ ನಮ್ಗೆ JDS ನವ್ರಿಗೆ ಪಾಪ ನಿಲ್ಲಕ್ ಆಗ್ತಾ ಅಲ್ವಂತ. ಯಾರು? DK ಶಿವಕುಮಾರ್ ಸರ್. ಕೃಷಿ ಮಂತ್ರಿಗಳೇ, ನೀವು ಚಲುವರಾಯ ಸ್ವಾಮಿ ಅವ್ರ ಹೆಸರು ಯಾಕೆ ಹೇಳುದು ಸರ್?
ಮಂಡ್ಯ ಜಿಲ್ಲೆಯಲ್ಲಿ ಚೀತು ಅನ್ನೋರ ಹೆಸರು ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಚಲುವರಾಯಸ್ವಾಮಿ ಸಾಹೇಬರು ಕೃಷಿ ಮಂತ್ರಿಗಳಿಗೆ ಹೇಳ್ತೀನಿ ನಾನು, ಯಾಕೆಂದ್ರೆ ನಾವು ಸರ್ಕಾರದ ಭಾಗವನ್ನ ಟೀಕೆ ಮಾಡ್ತೀವಿ, ವೈಯಕ್ತಿಕವಾಗಿ ಅವ್ರ ಮೇಲೆ ದ್ವೇಷ ಇಲ್ಲ. ಆದ್ರೆ ಇವತ್ತೇನು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಮೇಡಮ್ ಒಂದೇ ಒಂದು ರೈತರನ್ನಾಗ್ಲಿ ನಿಮ್ಮನ್ನಾಗ್ಲಿ ನಮ್ಮನ್ನಾಗ್ಲಿ ಯಾರನ್ನು ಕೇಳೋದಿಕ್ಕೆ ಯಾರೂ ಇಲ್ಲ. ಎಲ್ಲಿ ಈ ರಾಜ್ಯದಲ್ಲಿ ಬೆಳಿಗ್ಗೆ ಇದ್ರೆ ಡೆಲ್ಲಿ ಫ್ಲೈಟ್, ರಾತ್ರಿ ಆದ್ರೆ ಡೆಲ್ಲಿ ಫ್ಲೈಟ್, ಎಲ್ಲ ಹೊಸ ಹೊಸ ಫ್ಲೈಟ್ಗಳೇ, ಹೊಸ ಹೊಸ ಕಾರ್ಗಳೇ. ಇವತ್ತು ನೋಡಿ, ಇವತ್ತು ಈ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅನ್ನೋದು ಗೊತ್ತಿಲ್ವಾ? ನಿಮ್ ಮಾಧ್ಯಮದಲ್ಲಿ ಯಾರು ನೋಡ್ತಾನೆ ಇಲ್ವಾ? ಬೆಳಗ್ಗೆ ಇದ್ರೆ ನಾನು ಎಲ್ಲಿ ಸಚಿವ ಸ್ಥಾನ ಹೊಂಟೋಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರನ್ನ ಬೈಯಲ್ಲ, ದೇವೇಗೌಡರನ್ನ ಬೈಯೋದು, ಕುಮಾರಸ್ವಾಮಿ ಅವ್ರನ್ನ ಬೈಯೋದು. ಕುಮಾರಸ್ವಾಮಿ ಅವ್ರನ್ನ ದೇವೇಗೌಡರು ಬೈದ್ರೆ ನಿಮ್ಗೆ ಸಿಕ್ಬಿಡುತ್ತಾ ಮಂತ್ರಿ ಪೋಸ್ಟ್? ಡಿ ಕೆ ಶಿವಕುಮಾರ್ ಕೊಟ್ಬಿಡ್ತಾರಾ? ಆಯ್ತು, ಡಿ ಕೆ ಶಿವಕುಮಾರ್ ಅಂತವ್ರು ಮಾತಾಡ್ತಾ ಇಲ್ಲ. ನಾಯಕರು ದೇವರು ಅಂದ್ರೆ ಅವ್ರ ಅಂಕಲ್ ನಾರಾಯಣ ಸ್ವಾಮಿ ಸರ್ ಬರ್ತೀನಿ ರೀ. ಈಗ ಕಾಂಗ್ರೆಸ್ ಪಾಲಿಗೆ ಅವರು ದೇವರ